ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೇಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮುಖಾಂತರ ನೋಟಿಫಿಕೇಶನ್ ಆನ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಹೊಸ ವಿಡಿಯೋಗಳು ನಿಮಗೆ ಈಸಿಯಾಗಿ ಸಿಗ್ತವೆ. ಸರ್ಚ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಓಕೆ, ಇವತ್ತಿನ ಒಂದು ತರಗತಿಯಲ್ಲಿ ಐ ವಿಶ್ ಐ ಹ್ಯಾಡ್. ನಾವು ಕೆಲವೊಂದ್ಸರಿ ಹೇಳ್ತಿರ್ತೇವೆ, ನನಗೂ ಕಾರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನಾನು ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತು, ನನಗೂ ರೆಕ್ಕೆಗಳಿದ್ದಿದ್ರೆ ನಾನು ಪಕ್ಷಿ ತರ ಹಾರಬಹುದಾಗಿತ್ತು, ನಾನು ತೆಲುಗು ಕಲ್ತಿದ್ರೆ ನಾನು ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೆ, ತೆಲುಗು ಕಲ್ತಿದ್ರೆ ನಾನು ಚೆನ್ನಾಗಿ ಮಾತಾಡ್ಬೋದಿತ್ತು. ಈ ರೀತಿಯಾಗಿ ನಾವು ಹೇಳ್ತಿರ್ತೇವಲ್ಲ, ಆಗಿದ್ದಿದ್ದೆ ಚೆನ್ನಾಗಿರ್ತಿತ್ತು ಅಂತ ವಾಕ್ಯಗಳನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನೋಡೋಣ. ನೋಡಿ, ಐ ವಿಶ್ ಐ ಹ್ಯಾಡ್. ಹ್ಯಾಡ್ ಅನ್ನು ಬಳಸಬಹುದು. ಇದು ಕೂಡ ಹ್ಯಾವ್ ದ ವಿ ಟು ಫಾರ್ಮ್, ಹ್ಯಾವ್ ಹ್ಯಾಡ್. ಇಲ್ಲಿ ಡೈರೆಕ್ಟ್ ಆಗಿ ನಾವು ಕ್ರಿಯಾಪದದ ಎರಡನೇ ರೂಪಗಳನ್ನು ಕೂಡ ಬಳಸಿ ಐ ವಿಶ್ ಮುಖಾಂತರ ನಾವು ವಾಕ್ಯಗಳನ್ನ ಕೂಡ ನಾವು ಮಾಡಬಹುದು. ಹಾಗಿದ್ರೆ ನೋಡೋಣ ಏನ್ ಅರ್ಥ, ಯಾವ ರೀತಿಯಾಗಿರುತ್ತೆ ನೋಡಿ. ಐ ವಿಶ್ ಐ ಹ್ಯಾಡ್ ವಿಂಗ್ಸ್. ವಿಂಗ್ಸ್ ಅಂದ್ರೆ ರೆಕ್ಕೆಗಳು. ನೋಡಿ, ಪಕ್ಷಿಗಳನ್ನ ನೋಡಿರ್ತೇವೆ ನಾವು, ಎಷ್ಟು ಚಂದ ಹಾರಾಡ್ತಿರ್ತವೆ ಆಕಾಶದಲ್ಲಿ. ಅವುಗಳನ್ನ ನೋಡಿದಾಗ ನಮಗೂ ಅನ್ಸುತ್ತೆ ದೇವ್ರು ನಮಗೂ ಪಕ್ಷಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅವ್ ಹೇಳ್ತಿರ್ತೇವೆ ನೋಡಿ, ಐ ವಿಶ್ ಐ ಹ್ಯಾಡ್ ವಿಂಗ್ಸ್. ನನಗೂ ಪಕ್ಷಿ ತರ ರೆಕ್ಕೆಗಳಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಾ ಇರ್ತಲ್ಲ. ಆದ್ರೆ ಇಲ್ಲ, ಈಗ ನಾವು ವಿಶ್ ಮಾಡ್ತಾ ಇದ್ದೇವೆ ಆ ತರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಾವು ಹೇಳ್ತಾ ಇದ್ದೇವೆ ಅಷ್ಟೇ. ಐ ವಿಶ್ ಐ ಹ್ಯಾಡ್ ರಾಯಲ್ ಎನ್ಫೀಲ್ಡ್ ಬೈಕ್. ನನಗೂ ಹೊಸ ಒಂದು ಬೈಕ್ ತಗೊಂಡಿರ್ತೆ. ಯಾರು ನೋಡ್ತಿರ್ತ ರಾಯಲ್ ಎನ್ಫೀಲ್ಡ್ ಬೈಕ್ ಅನ್ನ, ಅದನ್ನ ನೋಡಿದಾಗ ಅನಿಸ್ತಾ ಇರ್ತೈತೆ ನನಗೂ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಇದ್ರೆ ಚೆನ್ನಾಗಿರ್ತಿತ್ತು. ಬಟ್ ಐ ಡೋಂಟ್ ಹ್ಯಾವ್ ನೌ. ನನ್ನ ಹತ್ರ ಇಲ್ಲ ಈಗ ಅದು. ಅದನ್ನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಾವು ಫೀಲ್ ಮಾಡ್ಕೊಳ್ತಾ ಇರ್ತೇವೆ. ನಮ್ಮ ಹತ್ರ ಇರೋದಿಲ್ಲ. ದೇರ್ ಇಸ್ ನೋ ಎಂಡ್ ಟು ಅವರ್ ಡಿಸೈರ್. ನಮ್ಮ ಆಸೆಗೆ ಮಿತಿ ಇಲ್ಲ. ಹಂಗೆ ಆಸೆ ಪಡ್ತಾ ಇರ್ತೇವೆ ನಾವು, ಅದನ್ನು ಪ್ರೆಡಿಕ್ಟ್ ಮಾಡ್ತಾ ಇರ್ತೇವೆ ನಾವು. ಅವಾಗ ಹೇಳ್ತೇವೆ ಐ ವಿಶ್ ಐ ಹ್ಯಾಡ್ ರಾಯಲ್ ಎನ್ಫೀಲ್ಡ್ ಬೈಕ್. ನನಗೂ ರಾಯಲ್ ಎನ್ಫೀಲ್ಡ್ ಬೈಕ್ ಇದ್ರೆ ಚೆನ್ನಾಗಿರ್ತಿತ್ತು, ಆತರ ಹೋಗ್ಬೋದಾಗಿತ್ತು, ಸೌಂಡ್ ಇರ್ತಿತ್ತು, ಹೇಳ್ತಿರ್ತೇವಲ್ಲ. ನೋಡಿ, ಐ ವಿಶ್ ಐ ಹ್ಯಾಡ್ ಲಾಂಗ್ ಹೇರ್. ನೋಡಿ, ಹೆಣ್ಮಕ್ಳಿಗೆ ಏನೊಂದು ಆಸೆ, ಏರೇ ಒಂದು ಹೆಣ್ಮಕ್ಳನ್ನ ನೋಡಿದಾಗ ಸಣ್ಣ ಕೂದಲ ಇರ್ತವೆ, ಹೇಳ್ತಿರ್ತಾರೆ ಐ ವಿಶ್ ಐ ಹ್ಯಾಡ್ ಲಾಂಗ್ ಹೇರ್. ನನಗೂ ಇಷ್ಟು ಉದ್ದು ಕೂದಲು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಈ ರೀತಿ ಐ ವಿಶ್ ಐ ಹ್ಯಾಡ್. ಹ್ಯಾಡ್ ಅಂದ್ರೆ ನೋಡಿ, ಇಲ್ಲಿ ಹ್ಯಾವ್ ದ ಫಾಸ್ಟ್ ಟೆನ್ಸ್ ಹ್ಯಾಡ್, ಇದು ಸಿಂಪಲ್ ಫಾಸ್ಟ್ ಫಾರ್ಮ್. ಇನ್ನ ಡೈರೆಕ್ಟ್ ಆಗಿ ಕ್ರಿಯಾಪದದ ಎರಡನೇ ರೂಪವನ್ನು ಬಳಸಿ ನಾವು ಕೆಲವೊಂದಿಷ್ಟು ವಾಕ್ಯಗಳನ್ನ ಈ ರೀತಿ ಮಾಡೋದು. ನೋಡಿ, ಐ ವಿಶ್ ಐ ಲರ್ನ್ಡ್ ತೆಲುಗು. ನಾನು ತೆಲುಗು ಭಾಷೆನ ಕಲ್ತಿದ್ರೆ ಚೆನ್ನಾಗಿರ್ತಿತ್ತು, ನಾನು ಕೂಡ ಕಲ್ತಿದ್ರೆ ಅದನ್ನ ಚೆನ್ನಾಗಿರ್ತಿತ್ತು. ಈ ರೀತಿ ಐ ವಿಶ್ ಐ ಲರ್ನ್, ಇದು ಕ್ರಿಯಾಪದದ ಮೂಲ ರೂಪವನ್ನ, ಎರಡನೇ ರೂಪವನ್ನ ಹೇಳ್ತೇವೆ. ಐ ವಿಶ್ ಐ ಲರ್ನ್ ತೆಲುಗು. ನಾವು ಹೋಗಿರ್ತೇವೆ ಬೇರೆ ಒಂದು ಸ್ಟೇಟ್ಗೆ, ಅಲ್ಲಿ ಮಾತಾಡ್ತಾ ಇರ್ತಾರೆ ಸಿಂಪಲ್ ಆಗಿ, ನಾನು ಅದನ್ನ ಆ ಭಾಷೆಯನ್ನು ಕಲ್ತಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತೇವೆ. ಐ ವಿಶ್ ಐ ಬಿಲ್ಟ್ ಹೋಮ್. ನಾನು ಒಂದು ಮನೆಯನ್ನ ಕಟ್ಟಿದ್ರೆ ಚೆನ್ನಾಗಿರ್ತಿತ್ತು. ವಿಶ್ ವಿಶ್ ಅಂದ್ರೆ ನಮ್ಮ ಡಿಸೈರ್ ಗಳನ್ನ ಹೇಳಲಿಕ್ಕೆ ನಾವು ಬಳಸ್ತೇವೆ, ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಬಳಸ್ತೇವೆ. ಐ ವಿಶ್ ಐ ಬಿಲ್ಟ್ ಹೋಮ್. ನಾನು ಒಂದು ಮನೆ ಕಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಲ್ಲ, ಈ ಮಳೆಯಲ್ಲಿ ಇದರಲ್ಲಿ ನಮಗೂ ಒಂದು ಮನೆ ಇದ್ದಿದ್ರೆ, ಪುಟ್ಟ ಮನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಹೇಳ್ತೀವಿ. ಐ ವಿಶ್ ಇಟ್ ವಾಸ್ ಹಾಲಿಡೇ ಟುಮಾರೋ. ನಾವು ಶನಿವಾರ ಬಂತಂದ್ರ ತಕ್ಷಣ ಹಾಫ್ ಡೇ ಇರುತ್ತೆ, ಸಂಡೇ ಇರುತ್ತೆ, ಮರು ದಿವಸ ಏನಾಗಿರುತ್ತೆ, ಮಂಡೇ ಇರುತ್ತೆ. ನೋಡಿ, ಐ ವಿಶ್ ಇಟ್ ವಾಸ್ ಹಾಲಿಡೇ ಟುಮಾರೋ. ನಾಳೆಯೂ ಒಂದು ದಿವಸ ರಜೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಹೌದಲ್ವಾ? ನೋಡಿ, ಐ ವಿಶ್ ಇಟ್ ವಾಸ್, ಇದು ಈಸ್ ಅಂದ್ರೆ ಇದರ ಪಾಸ್ಟ್ ಟೆನ್ಸ್ ವಾಸ್. ಇಲ್ಲಿ ಡೈರೆಕ್ಟ್ ಆಗಿ ವಿ ಟು ಫಾರ್ಮ್ ಅನ್ನ ಬಳಸಿದ್ದೆ. ಐ ವಿಶ್ ಇಟ್ ವಾಸ್ ಹಾಲಿಡೇ ಟುಮಾರೋ. ನಾಳೆ ರಜೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ರೆಸ್ಟ್ ಮಾಡಬಹುದಾಗಿತ್ತು ಹೇಳ್ತೀವಲ್ಲ. ಐ ವಿಶ್ ಐ ಸ್ಟಡಿಡ್ ಎಂಜಿನಿಯರಿಂಗ್. ಸಾಕಷ್ಟು ಜನರಿಗೆ ಎಂಜಿನಿಯರ್ಸ್ ಗಳನ್ನ ನೋಡಿ ಫಾರಿನ್ ಅಲ್ಲಿ ನೋಡಿ ಅನಿಸ್ತಾ ಇರ್ತದೆ, ನಾನು ಎಂಜಿನಿಯರಿಂಗ್ ಓದಿದ್ರೆ ಚೆನ್ನಾಗಿರ್ತಿತ್ತು,
ನಾವು ಓದಿಲ್ಲ. ಈ ರೀತಿ ಆಸೆಗಳನ್ನ ಹೇಳ್ಕೊಳ್ಳಿಕ್ಕೆ ನಾವು ಐ ವಿಶ್ ಮುಖಾಂತರ ನಾವು ಬಳಸ್ತೀವಿ. ಐ ವಿಶ್ ಐ ಸ್ಟಡಿಡ್ MBBS. ನಾನು MBBS ಓದಿದ್ರೆ ಡಾಕ್ಟರ್ ಆಗಿರ್ತಿದ್ದೆ, ಚೆನ್ನಾಗಿರ್ತಿದ್ದೆ, ರಾಯಲ್ ಆಗಿರ್ತಿದ್ದೆ, ಈ ರೀತಿ ಹೇಳ್ತೀವಿ. ಐ ವಿಶ್ ಐ ಡಿಂಟ್ ಗೋ ಟು ಪಾರ್ಟಿ. ನೋಡಿ, ಇಲ್ಲಿ ನೆಗೆಟಿವ್ ಆಗಿ ನಾವು ಹೇಳ್ಬೋದು. ನಾವು ಐ ವಿಶ್ ಐ ಡಿಂಟ್ ಗೋ ಟು ಪಾರ್ಟಿ. ನಾನು ಪಾರ್ಟಿಗೆ ಹೋಗದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಹೋಗಿ ತಪ್ಪು ಮಾಡಿಬಿಟ್ಟೆ ನಾನು, ಈ ರೀತಿಯಾಗಿ ಹೇಳ್ತಿರ್ತೇವಲ್ಲ. ಐ ವಿಶ್ ಐ ಡಿಂಟ್ ಗೋ ಟು ಪಾರ್ಟಿ, ಹೋಗದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಓಕೆ, ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನೀವು ಐ ವಿಶ್ ಮುಖಾಂತರ ಸಾಕಷ್ಟು ಮುಂದೆ ಡಿಸೈರ್ ಗಳನ್ನ ಹೇಳಿಕ್ಕೆ ನಾವು ಹೇಳಿದ್ವಿ. ಓಕೆನಾ? ನಾನು ಕೆಲವೊಂದಿಷ್ಟು ವಾಕ್ಯಗಳನ್ನು ಹೇಳ್ತೀನಿ, ನೀವು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಮದುವೆ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಆಗಿರದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನನಗೂ ಕೂಡ ಒಂದು ಕಾರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಅಮೆರಿಕದಲ್ಲಿ ವಾಸವಾಗಿದ್ರೆ ಇನ್ನೂ ಕೂಡ ಚೆನ್ನಾಗಿರ್ತಿತ್ತು. ಈ ವಾಕ್ಯಗಳನ್ನ ನೀವು ಕಮೆಂಟ್ ಮುಖಾಂತರ ನಿಮ್ಮ ಆನ್ಸರ್ ಅನ್ನ ತಿಳಿಸಿ. ಸೊ ದಟ್ ನೀವು ಕೂಡ ಹೇಗೆ ಕಲ್ತ್ರಿ ಅನ್ನೋದನ್ನು ಕೂಡ ನಮಗೂ ಕೂಡ ಗೊತ್ತಾಗುತ್ತೆ. ಓಕೆ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.